ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಉತ್ತರ ಕರ್ನಾಟಕದ ಬೇಳೆ ಸಾರು ಮಾಡೋದು ಹೇಗೆಂದು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇವತ್ತು ಬೇಳೆ ಸಾರು ನಮ್ಮ ಸೈಡ್ ಅನ್ನದ ಜೊತೆ ಯಾವ ಥರ ಡೈಲಿ ಒನ್ ಟೈಮ್ ಮಧ್ಯಾಹ್ನ ಆಗಲಿ ಬೆಳಗ್ಗೆ ಆಗಲಿ ಇಲ್ಲ ಸಂಜೆ ಆಗಲಿ ಒನ್ ಟೈಮ್ ನಮ್ಮ ಕಡೆ ಬೇಳೆ ಸಾರು ತುಂಬ ಜಾಸ್ತಿ ಮಾಡ್ತಾರೆ. ಅದು ಯಾವ ಥರ ಅಂತೇಳಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಚರಿಗೆ ನೋಟು ನೀರು ಬಿಸಿ ಮಾಡಲು ಇಟ್ಟು, ಬಿಸಿ ಆದಮೇಲೆ ಒಂದು ಕಪ್ಪಿನೊಟ್ಟು ಬೇಳೆ ಕಾಳುಗಳನ್ನು ಹಾಕಿ ಬೇಯಿಸಲಿಡಬೇಕು. ಆಮೇಲೆ ಬೇಳೆ ಬೆಂದಮೇಲೆ ಒಂದು ಸ್ವಲ್ಪ ಒಂದು ಗಡ್ಡೆ ಇಲ್ಲ 2 ಗಡ್ಡೆ ಬೆಳ್ಳುಳ್ಳಿ ಮತ್ತು ಅರಿಶಿಣ ಹಾಕಿ ಬೇಯಿಸಲಿಡಬೇಕು. ಒಂದು ಸ್ವಲ್ಪ ಸಮಯದ ಆದಮೇಲೆ ಒಂದು 10 ನಿಮಿಷ ಆದಮೇಲೆ ಮತ್ತೆ ಒಂದು 3 ಟೊಮೊಟೊವನ್ನು ಸಣ್ಣಗೆ ಹೆಚ್ಚಿ, ಆಮೇಲೆ ಸ್ವಲ್ಪ ಸಮಯದ ನಂತರ ಮತ್ತೆ ಒಂದು 3 ಟೊಮೊಟೊ ಮತ್ತು ಒಂದು 4 ಎಲೆ ಕರಿಬೇವು, ಒಂದು ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ, ಆಮೇಲೆ ಅನುಗುಣವಾಗಿ ಹುಳಿ ಮೇಲೆ ಯಾವ ಥರ ಒಬ್ಬರು ಹುಳಿ ತಿನ್ನಲ್ಲ, ಒಬ್ಬೊಬ್ಬರು ಹುಳಿ ತಿಂತಾರೆ. ಹುಳಿ ತಿನ್ನೋರು ಒಂದು ಬೋಟು ಹುಣಸೆಹಣ್ಣು ಹಾಕಿ, ಆಮೇಲೆ ಸ್ವಲ್ಪ ಖಾರ ಹಾಕಿ, ಆಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ನಾವು ಹಾಕಿದ್ದು ಎಲ್ಲ ಟೊಮೊಟೊ, ಬೆಳ್ಳುಳ್ಳಿ, ಅರಿಶಿಣ ಮತ್ತು ಕೊತ್ತಂಬರಿ, ಕರಿಬೇವು ಎಲ್ಲವನ್ನು ಒನ್ ಟೈಮ್ ಮಿಕ್ಸ್ ಮಾಡಿ, ಮತ್ತು ನೀರು ನೋಡಿ ಒಂದು ಸ್ವಲ್ಪ ಬಿಸಿ ಮಾಡಿ ನೀರು ಹಾಕ್ಕೋಬೇಕು. ಆಮೇಲೆ ಎಲ್ಲವನ್ನು ಬೇಯಿಸಬೇಕು. ಬೇಯಿಸಿ ಆದಮೇಲೆ ಎಲ್ಲ ನೀರಿನ ಅಂಶ ಹೋದ್ಮೇಲೆ ಮತ್ತೆ ಬೇಯಿಸಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಬೇಳೆ ಗುಂಡು ತಗೊಂಡು ಅದು ಸಣ್ಣ ಆಗೋವರೆಗೂ ಮಸಿಬೇಕು. ಇಲ್ಲ ಮಸ್ತ್ ಮೇಲೆ ಸಣ್ಣ ಮಸ್ತು. ಆಮೇಲೆ ಮತ್ತೆ ಒಂದು ಸೈಡು ಒಂದು ಬೇರೆ ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೋಬೇಕು. ಬಿಸಿನೀರು ಇಟ್ಕೊಂಡು ಆಮೇಲೆ ನೀರು ಬಿಸಿ ಆದ ಮೇಲೆ ನಾವು ಬೇಳೆಯನ್ನು ಮಸ್ತಿರ್ತೀವಿ ಅದ್ರ ಜೊತೆಗೆ ಮಿಕ್ಸ್ ಮಾಡಬೇಕು. ನಾವು ಯಾವ ಥರ ಗಟ್ಟಿ ಇದ್ದರೆ ಗಟ್ಟಿ, ಇಲ್ಲ ನೀರು ಊಟ ಮಾಡ್ತೀವಿ ಅಂದರೆ ನೀರಿನಾಗಿ ಹಾಕಿ, ಆಮೇಲೆ ಒಂದು ಸ್ವಲ್ಪ ಸಮಯ ಆಮೇಲೆ ಮತ್ತೆ ಬೇಳೆ ಬಿಸಿ ಮಾಡಲಿಡಬೇಕು. ಆಮೇಲೆ ಒಂದು ಸೌಟಲ್ಲಿ ಎಣ್ಣೆ ಬಿಸಿ ಮಾಡಲಿಟ್ಟು, ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, ಆಮೇಲೆ 1-2 ಬೆಳ್ಳುಳ್ಳಿ ಹಾಕಿ ಒಂದು 5-10 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಬಿಸಿ ಮಾಡಿದ್ಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಿ ಒಂದು ಬೇಳೆ ಸಾರಿಗೆ ಒಗ್ಗರಣೆ ಕೊಡಬೇಕು. ಆಮೇಲೆ ಆಯಿತು, ಒಗ್ಗರಣೆ ಬೇಳೆ ಸಾರು ರೆಡಿ ಆಯಿತು. ಇದು ಅನ್ನದ ಜೊತೆ ಚೆನ್ನಾಗಿರುತ್ತೆ ಬೇಳೆ ಸಾರು.